ಹಾಯ್ ಗೈಸ್, ನಮಸ್ಕಾರ. ಹೇಗಿದ್ದೀರಾ? ಇವತ್ತಿಂದು ಸಮಾಚಾರ ಏನಂದ್ರೆ, ಇವತ್ತು ಒಂದು ರೀಲ್ ಶೂಟ್ ಮಾಡಬೇಕು ಅಂತ ಅನ್ಕೊಂತಿದ್ದೀನಿ ನಾನು. ಅದು ಏನಂದ್ರೆ, ಅದಕ್ಕೋಸ್ಕರ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ನಮ್ಮ ಕಡೆ ಕರ್ನಾಟಕ ಕಡೆ ಉಟ್ಕೊಳ್ಳೋ ಅಂತ ಸೀರೆ, ಹುಬ್ಳಿ ಸೈಡ್ ಆ ಥರ ಅದು ಸಾಂಗು. ಬಟ್ ಸೀರೆ ಅವರು ಧೋತಿ ಥರ ಉಟ್ಕೊಂಡಿದ್ದಾರೆ. ಅದು ಹೇಗೆ ಏನು ಕಾಂಟ್ರಾಸ್ಟ್ ಮಾಡ್ತಿದಾರಾ ಏನೋ ನನ್ಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಆ ರೀಲ್ ನೋಡ್ಕೊಂಡ್ಬಿಟ್ಟು ಫಸ್ಟ್ ಆ ಡಾನ್ಸ್ ಕಲಿತು ಅದಾದ್ಮೇಲೆ ಆ ರೀಲಿಗೋಸ್ಕರ ಏನು ಕಾಸ್ಟ್ಯೂಮ್ ಹಾಕೊಬೇಕು ಅದೆಲ್ಲ ಹಾಕೊಂಡು ಮೇಕಪ್ ಮಾಡ್ಕೊಬೇಕು. ಆ್ಯಂಡ್ ಆಮೇಲೆ ಆ ರೀಲ್ ಶೂಟ್ ಮಾಡಬೇಕು. ಸೊ ಏನು ಕಾಸ್ಟ್ಯೂಮು, ಮೇಕಪ್ ಲುಕ್ ಎಲ್ಲಾನು ನೋಡೋದಕ್ಕೋಸ್ಕರ ನೋಡ್ತಾ ಇರಿ. ಗೈಸ್, ಅಪ್ಪ ಇವತ್ತು ಬ್ರೆಡ್ ಆಮ್ಲೆಟ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಪಪ್ಪ ಸ್ಪೆಷಲ್ ಬ್ರೆಡ್ ಆಮ್ಲೆಟ್. ಆಮೇಲೆ ನಮ್ ಬ್ರೇಕ್ಫಾಸ್ಟ್ ಇಲ್ಲಿದೆ ನೋಡಿ, ಅವಲಕ್ಕಿ ಮತ್ತೆ ಖಾರ. ಗೈಸ್, ಅಮ್ಮ ಹುಬ್ಬಳ್ಳಿಯ ಶಹರದಾಗ ಅದೊಂದೇನೋ ಡಾನ್ಸ್ ಕಳ್ಸಿದ್ರು. ನಾನು ಕಾನ್ಫಿಡೆಂಟ್ಲಿ ಇಷ್ಟೊತ್ತಿಂದ ಮೂವಿ ನೋಡ್ಕೊಂಡು ಕುಂತಿದ್ದೆ. ನನಗೆ ಒಂದು 15 ನಿಮಿಷ ಸಾಕು, ನಾನು ಕಲ್ತ್ ಬಿಡ್ತೀನಿ ಡಾನ್ಸು. ಅದಾದ್ಮೇಲೆ ನೀವು ನಂಗೆ ಸೀರೆ ಉಡಿಸ್ಬಿಡ್ರಿ. 12:30 ಅಷ್ಟೊತ್ತಿಗೆ ನಾನು ಕಲ್ತ್ ಬಿಡ್ತೀನಿ. ಒಂದು 10 ನಿಮಿಷದಲ್ಲಿ ಶೂಟ್, ನೀವು 10 ನಿಮಿಷ ಸೀರೆ ಉಡಿಸ್ಬಿಡ್ತೀರಾ, ನಾನು ರೆಡಿ ಆಗ್ಬಿಡ್ತೀನಿ. 1 ಗಂಟೆ ಅಷ್ಟೊತ್ತಿಗೆ ಶೂಟ್ ಮುಗಿದು ನಾವು ಊಟ ಮಾಡ್ತೀವಂತ. ಈಗ ನಾನು 12 ಗಂಟೆಗೆ ಬಂದಿದ್ದೀನಿ. 12:30 ಅಲ್ಲ, 12 ಗಂಟೆಗೆ ಬಂದಿದ್ದೀನಿ. ಅಂದ್ರೂ ಕೂಡ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಅದನ್ನ ನೋಡ್ಬಿಟ್ಟು ಕಷ್ಟ ಇದೆ ಡಾನ್ಸ್. ನಾನು ಸುಮ್ಮನೆ ಓಕೆ ಬಿಡು ಆಗುತ್ತೆ ಆತರ ಏನೋ ಅನ್ಕೊಂಡೆ. ಈ ತರ ಈ ತರ ಅನ್ಕೊಂಡಿದ್ದೆ, ಬಟ್ ಸಿಕ್ಕಾಬಡೆ ಕಷ್ಟ ಇದೆ. ಅಂಡ್ ಸೊ ಇವಾಗ ಐ ಡೋಂಟ್ ನೋ ನಾನು ಹ್ಯಾಕ್ ಕಲಿತೀನಿ, ಆದ್ರೆ ಕಲಿಬೇಕು. ಇವಾಗ ಅರ್ಧ ಗಂಟೆಯಲ್ಲಿ ಕಲಿತು ರೆಡಿ ಆಗಿ ಮೇಕಪ್ ಮಾಡ್ಕೊಂಡ್ಬಿಟ್ಟು ಸೀರೆ ಉಳ್ಕೊಂಡು ಅದ್ ಶೂಟ್ ಮಾಡ್ಬೇಕು. ಓಕೆ, ಮಾಡ್ಬರ್ತೀನಿ. Struggling guys, struggling. Oof. I'm struggling. ಕಷ್ಟ ಇದೆ ನೋಡಿ ಗೈಸ್. ಅಮ್ಮ ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಸ್ಯಾರಿ ಡ್ರಿಪ್ಪಿಂಗ್ ಕಲಿತಾ ಇದ್ದಾರೆ. ಇವಾಗ ನನಗೆ ಹ್ಯಾಕ್ ಸ್ಯಾರಿ ಡ್ರಿಪ್ ಮಾಡ್ಬೇಕು ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ನೋಡಿ ಎಷ್ಟು ಡೆಡಿಕೇಶನ್ ಇದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸ್ಯಾರಿ ಪ್ಲೀಟಿಂಗ್ ನಡೀತಾ ಇದೆ ನೋಡಿ ಗೈಸ್. ಸ್ಯಾರಿಯಿಂದ ಇದನ್ನ ಯೂಶುವಲಿ 9 ಯಾರ್ಡ್ ಸ್ಯಾರಿ, ನವಾರಿ ಸ್ಯಾರಿಯಲ್ಲಿ ಮಾಡ್ತಾರೆ. ಅದೇ ನಾವು ನಮ್ದು ರೇಷ್ಮೆ ಸೀರೆ, ಇದೆಲ್ಲ ರಾಯದುರ್ಗದ್ದಲ್ಲ ಇದು. ಈ ಸ್ಯಾರಿ ಸಿಲ್ಕ್ ಸ್ಯಾರಿ. ಒಟ್ಟು ನಾವು ರಾಯದುರ್ಗದಿಂದಾನೇ ಇರ್ಬೇಕು ತಂದಿರೋದು. ಇಲ್ಲಿ ನಂದು ಓಕೆ, ಕಾಲ್ ಹತ್ರ ಇದೆಲ್ಲ ರೆಡಿ ಇದೆ. ಧೋತಿ ಟೈಪ್ ಸ್ಯಾರಿ. ಲಾಸ್ಟ್ ಇವಾಗ ಪ್ಲೀಟಿಂಗ್ ಮಾಡ್ಬಿಟ್ಟು ಹಾಕ್ತಂದ್ರೆ ರೆಡಿ. ನೋಡಿ ಗೈಸ್, ಸ್ಯಾರಿ ಡ್ರೇಪಿಂಗ್ ಗೈಸ್ ರೆಡಿ. ಸ್ಯಾರಿ ಡ್ರೇಪ್ ಆಯ್ತು. ಎಸ್, ಇದು ಮಮ್ಮಿ ಸ್ವಲ್ಪ ಪಿನ್ ಗಿನ್ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದಾರೆ ನೋಡಿ. ಇವಾಗ ಇದ್ರ ಜೊತೆ ಸೊಂಟದ ಪಟ್ಟಿ, ಬ್ಯಾಂಗಲ್ಸ್, ಜ್ಯುವೆಲ್ರಿ, ಮೇಕಪ್ ಅಂದ್ರೆ ಇನ್ನ ಬೇಸಿಕ್ಲಿ ಒಂದು 30% ವರ್ಕ್ ಆಗಿದೆ. ಇನ್ನ ಒಂದು 70% ಉಳ್ದಿದೆ. ಇನ್ನೆಲ್ಲ ಕೋಮ್ ಮಾಡ್ಕೊಳ್ಬೇಕು, ಬಾಚ್ಕೊಳ್ಬೇಕು ಕೂದ್ಲು. ಅದೆಲ್ಲ ಮಾಡ್ಬಿಟ್ಟು ಈಗ ಮತ್ತೆ ಫೈನಲ್ ಲುಕ್ ತೋರಿಸ್ತೀನಿ. ಮಾಡ್ಬೇಕು, ಆದ್ರೆ ನೋಡಿ ಅವರಿಗೆ ನಿದ್ದೆ ಬರ್ತಿರೋದು. ಕೂದಲಲ್ಲಿ ಕೈ ಆಡ್ತಿದಾರ, ಅಲ್ಲಿ ನಿದ್ದೆ ಬರ್ತಾ ಇದೆ ನೋಡಿ. ಶೂಟ್ ಮಾಡ್ಬೇಕಾಗಿರೋದ್ರೆ ನಿದ್ದೆ ಬರ್ತದೆ ಅಂದ್ರೆ ಏನ್ ಮಾಡೋದು ಮಮ್ಮಿ? ಏನ್ ಮಾಡೋದು ಅಂದ್ರೆ ಒಂದ್ ಬಿಟ್ಟು ಶೂಟ್ ಮಾಡೋದು. ಎನಿ ಕಮೆಂಟ್ಸ್? ಮಮ್ಮಿ ಹೇಳಿದ್ರೆ ನೋ ಕಮೆಂಟ್ಸ್. ನೋ ಕಮೆಂಟ್ಸ್ ಅಂತ. ನೀವೇ ನೋಡಿ ಹ್ಯಾಕ್ ಕೂತಿದ್ದಾರೆ, ಗಜರ ಹಾಕ್ತಿದ್ದಾರೆ. ಇವಾಗ ಹಿಂದಕ್ಕೆ ತೋರಿಸ್ತೀನಿ ಬನ್ನಿ. ಹೂ ಮುಡಿಸ್ತಾ ಇದ್ದಾರೆ. ನಕಲಿ
ರಿಯಲ್ ಅಲ್ಲ, ಇದು ಆರ್ಟಿಫಿಷಿಯಲ್. ರಿಯಲ್ ಆದ್ರೆ ಇಷ್ಟೊತ್ತಿಗೆಲ್ಲ ಕೆಳಗ್ ಬಿದ್ದು ಆಗ್ಲೇ ಗಲೀಜ್ ಆಗಿರ್ತಿತ್ತು ಫ್ಲೋರ್. ನೋಡಿ ಪ್ರಿಸಿಷನ್ ನೋಡಿ. ಏ ಶಬಾಷ್. ಯಾವ ಹುಬ್ಬಳ್ಳಿ ಹುಡುಗಿಗೆ ಕಲರ್ ಹೇರ್ ಹಿಂಗಿರ್ತತೆ, ಹೇರ್ ಕಲರ್. ಇದು ಮಾಡರ್ನ್ ಹುಬ್ಳಿ. ನಮ್ ಕರ್ನಾಟಕ ಮುಂದೆ ಹೋಗ್ತಾ ಇದೆ, ಸೊ ಹುಬ್ಳಿ ಕೂಡ ಮುಂದೆ ಹೋಗ್ತಾ ಇದೆ. ಅಲ್ಲಿ ಇದೆಲ್ಲ ನಡೆಯುತ್ತೆ. ಈಗ ಆಯ್ತು, ಫೈನಲ್ ಟಚ್ ಅಪ್. ಸೊಂಟದ ಪಟ್ಟಿ ಹಾಕಕ್ಕೆ ಹೋಗಿದ್ದಾಳೆ. ಮೇಕಪ್ ಇದೆ, ಬಳೆ ಇದೆ, ಅದಾದ್ಮೇಲೆ ರಿಂಗ್ ಇದೆ, ಇನ್ನ ಸ್ವಲ್ಪ ಬಿಂದಿ ಇದೆ, ಎಲ್ಲ ಇದೆ. ಇನ್ನ ತುಂಬಾ ವರ್ಕ್ ಇದೆ. 150 ಆಗಿದೆ, 50% ಆಗಿದೆ ಅಂತೆ. ನೋಡಿ ಇದು ಸೊಂಟದ ಪಟ್ಟಿ ಇಲ್ಲಿ ಕಾಣಿಸ್ತಾ ಇದೆಲ್ಲ. ದಿಸ್ ಇಸ್ ದಿ ಆಕ್ಸೆಸರಿ. ಇವಾಗ ಹಾಕಿದ್ರೆ ಅಟ್ಲೀಸ್ಟ್ ಮೇಕಪ್ ಬಿಟ್ ಬಾಕಿ ಎಲ್ಲ ರೆಡಿ ಆದಂಗ ಆಗುತ್ತೆ. ಬಳೆ ಒಂದೈತೆ. ಓ ರಿಂಗ್ ರಿಂಗ್. ವಾವ್. ಆಲ್ತಾ ಬೇಡ. ಓಕೆ, ಆಲ್ತಾ ಬೇಡ ಅಂದಿದ್ದಾರೆ, ಸೊ ಆಲ್ತಾ ಹಚ್ಕೊಂತ ಇಲ್ಲ. ಸೊ ಹಂಗೆ ನೋಡೋಣ ಮೇಕಪ್ ಆದ್ಮೇಲೆ ಹೇಗೆ ರೆಡಿ ಆಗ್ತಾರೆ ಅಂತ. ಸ್ಟೇ ಟ್ಯೂನ್ಡ್. ಹಾಯ್ ಗೈಸ್, ಸೊ ನನ್ನ ಫೈನಲ್ ಲುಕ್ ರೆಡಿ. ನೀವೇ ನೋಡಿ ಮೇಕಪ್. ನಾನು ಲೈಕ್ ಡಾರ್ಕ್ ಬೋಲ್ಡ್ ಐಸ್ ಮಾಡ್ಕೊಂತಿದ್ದೀನಿ. ಅದಾದ್ಮೇಲೆ ರೆಡ್ ಬಿಂದಿ ಇದೆ, ಅಂಡ್ ಇದು ಒಂದು ಮೂಗ್ಬುಟ್ಟಿದೆ. ಆಮೇಲೆ ಕಿವಿಯಲ್ಲಿ ಜುಮ್ಕಿ, ಕೈಯಲ್ಲಿ ಉಂಗ್ರ, ಮತ್ತೆ ಕತ್ತಲ್ಲಿ ಒಂದು ಚಿಕ್ಕ ಸರ ಕಾಣ್ತಾ ಇದೆಯಲ್ಲ. ಕೂದಲಲ್ಲಿ ಹೂ ಮುಡ್ಕೊಂಡಿದ್ದೀನಿ. ಈ ತರ ಈ ಸೀರೆ ಉಡ್ಕೊಂಡಿದ್ದೀನಿ. ಮತ್ತೆ ಸೊಂಟದ ಮೇಲೆ ಸೊಂಟದ ಪಟ್ಟಿ ಇದೆ, ಯಾವ್ದಂಗೆ ಜಾರ್ತಾ ಇದೆ. ಬೇಗ ಬೇಗ ಡಾನ್ಸ್ ಮಾಡಬೇಕು, ಫುಲ್ ಜಾರಿ ಓಪನ್ ಹಾಕಿನ ಮುಂಚೆ. ಮತ್ತೆ ಇದು ನನ್ನ ಸೀರೆ. ಈಗ ಸ್ವಲ್ಪ ದೂರ ಹೋಗಿ ನಾನು ನನ್ನ ಸ್ಯಾರಿ ತೋರಿಸ್ತೀನಿ ನಿಮ್ಗೆ. ಕರೆಕ್ಟಾಗಿ ಕಾಣಬೇಕು. ಮನೇಲಿ ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ದಾರೆ, ಹಾಗಾಗಿ ನನ್ನ ಔಟ್ಫಿಟ್ ಚೆಕ್ ನಾನೇ ಮಾಡಬೇಕು. ಇವೆ ನೋಡಿ ಇವಾಗ. ಓಕೆ, ಇವಾಗ ಕ್ಲೀನಾಗಿ ಕಾಣ್ತಾ ಇದೆ ನೋಡಿ ಗೈಸ್. ಇದು ನನ್ನ ಇವತ್ತಿನ ಮತ್ತೆ ಗಾಜಿನ ಬಳೆ ಬಗ್ಗೆ ಹೇಳೋದ್ ಬರ್ತದೆ ಅಲ್ವಾ. ಇದು ಹಸಿರು ಗಾಜಿನ ಬಳೆ. ಮತ್ತೆ ಎಲ್ಲ ಆದ್ಮೇಲೆ ನೋಡಿ ಗೈಸ್, ಇಲ್ಲಿ ಇಷ್ಟು ಮೆಸ್ ಆಗಿದೆ. ಈ ಎಲ್ಲ ಮೆಸ್ ಸಾರ್ಟ್ ಮಾಡಬೇಕು. ಅದು ಮೋಸ್ಟ್ ಡಿಪ್ರೆಸಿಂಗ್ ಪಾರ್ಟ್ ಆಕ್ಚುಲಿ. ಇದೆಲ್ಲ ಏನ್ ಮೆಸ್ ಆಗಿರುತ್ತಲ್ವಾ, ಇದನ್ನ ಸಾರ್ಟ್ ಮಾಡು, ಎತ್ತಿಡು, ಎಲ್ಲ ಅದ್ರದ್ದು ಜಾಗಕ್ಕೆ ಮೆತ್ತಿಡು. ಇದೆಲ್ಲ ಮಾಡಿದ್ರೆ ಸುಸ್ತಾಗೋಗುತ್ತೆ. ಫ್ರಂಟ್ ಡೋರಿಗೆ ಬಂದಿದ್ದೀವಿ ಶೂಟ್ ಮಾಡಕ್ಕೆ. ನಮ್ಮ ಮಮ್ಮಿ ಡೋರ್ ಕ್ಲೋಸ್ ಮಾಡ್ತಾರೆ. ಅದು ರೀಲ್ ರೆಫರೆನ್ಸ್ ಆ ಥರನೇ ಇರೋದು, ಫ್ರಂಟ್ ಡೋರ್ ಮುಂದೆ ಮಾಡೋದು ಅಂತ. ಇಲ್ಲಿ ನೋಡಿ ರೆಡಿ ಆಗಿದ್ದಾರೆ. ಐ ಥಿಂಕ್ ಅವ್ರು ಆಲ್ರೆಡಿ ತಮ್ಮ ಲುಕ್ ತೋರಿಸಿದ್ದಾರೆ. ಸೊ ಶಿ ಈಸ್ ಲುಕಿಂಗ್ ವೆರಿ ಪ್ರಿಟಿ. ಮರಾತಿ ಮುಲ್ಕಿ ನೋಡಿ, ನಿಮಗೆ ಗೊತ್ತು ಫೈನಲ್ ಔಟ್ಪುಟ್ ನೋಡ್ಬೇಕು ರೀಲ್ದು ಅಂದ್ರೆ ಎಲ್ಲಿ ಹೋಗ್ಬೇಕು ಅಂತ. @PISHASG. ಹಾಯ್. ನೋಡಿ ಗೈಸ್, ವೆಜ್ ಬಿರಿಯಾನಿ ಮಾಡಕ್ಕೆ ಡ್ಯಾಡಿ ಇಲ್ಲಿ ಬ್ಯಾಟರ್ ರೆಡಿ ಇಟ್ಕೊಂಡಾರೆ. ಇಲ್ಲಿ ಬಾಸ್ಮತಿ ರೈಸ್ ಇದೆ. ಬಾಸ್ಮತಿ ಅಲ್ಲ, ಚೆನ್ನಾಗಿ ಒಳ್ಳೆ ರೈಸ್ ಎಲ್ಲ ತುದುರ್ ಮಾಡಿಟ್ಟಿದ್ದಾರೆ. ನೋಡಿ ಆನಿಯನ್ ಕಟ್ ಮಾಡ್ತಿದ್ದಾರೆ ಶೆಫ್. ಆಮೇಲೆ ಇಲ್ಲಿ ಬ್ಯಾಟರ್ ರೆಡಿ ಇದೆ. ಔಟ್ಪುಟ್ ಹಂಗೆ ನೋಡೋಣ ಆಮೇಲೆ ಹೇಗ್ ಕಾಣಿಸುತ್ತೆ ಅಂತ. ಸ್ಟೇ ಟ್ಯೂನ್ಡ್. ಪೊಸಿಷನ್ ಚೇಂಜ್ ಆಗಿದೆ ಶೂಟ್ ಇಂದು. ಅಲ್ಲಿ ಫ್ರಂಟ್ ಡೋರ್ ಮುಂದೆ ಇನಫ್ ಸ್ಪೇಸ್ ಇದ್ದಿದ್ದಿಲ್ಲ, ಅದಕ್ಕೆ ವಾಪಸ್ ಮೇಲ್ಗಡೆ ಹೋಗ್ತಾ ಇದೀವಿ. ಫಸ್ಟ್ ಫ್ಲೋರ್ ಅಲ್ಲಿ ಮಾಡೋಣ ಅಂತ. ಹಾಯ್ ಡಿ. ಸೊ ಛತ್ ಮೇಲೆ ಮಾಡೋಣ ಅಂತ ಇಲ್ಲಿ ನೋಡಿ ಹೋಗ್. ಹುಷಾರಿಲ್ಲ ನನಗೆ, ಅಂದ್ರೂ ಇಷ್ಟ ಹತ್ತಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ಶೂಟ್ ಮಾಡ್ಬೇಕು ಗೈಸ್, ನೋಡೋಣ. ಆಫ್ಟರ್ 1000 ಫೇಲ್ಡ್ ಅಟೆಂಪ್ಟ್ಸ್ ಗೈಸ್, ಫೈನಲಿ ಆಯ್ತು. ಇಲ್ಲಿ ನೋಡಿ ಬೆವ್ರು ಇಳಿತಾರೆ ಇದೆಲ್ಲ ಕಡೆ. ಅಪ್ಪ ಮೇಲೆ ಛತ್ ಮೇಲೆ ಎಷ್ಟು ಶೆಕೆ ಇದೆ ಅಂದ್ರೆ ಅಪ್ಪ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನೀರ್ ಇಳ್ದೋಯ್ತು. ಫಸ್ಟ್ ಇದೆಲ್ಲ ಚೇಂಜ್ ಮಾಡಿ ಮತ್ತೆ ನೈಟ್ ಸೂಟ್ ಹಾಕೊಬೇಕು. ಎಲ್ಲ ಎತ್ತಿಡ್ಬೇಕು ಗೈಸ್ ಇವಾಗ. ನಿಮಗೆ ಅವಾಗ್ಲೇ ತೋರಿಸಿದ್ದಲ್ಲ, ಈಗ ಅದಕ್ಕೆ ನಾನು ಜಾಸ್ತಿ ಮೆಸ್. ನೋಡಿ ಇಲ್ಲಿ ಇದೇನಿದೆ ಇಷ್ಟು ಕಾಣ್ತಾ ಇದೆ, ಇದನ್ನೆಲ್ಲ ಎತ್ತಿಡಬೇಕು. ಸೊ ನನ್ನ ಕ್ಲೀನಿಂಗ್ ಅಲ್ಲಿ ಜಾಯಿನ್ ಮಾಡಿ.
ಹಾಯ್ ಗೈಸ್, ಮೇಕಪ್ ಎಲ್ಲ ರಿಮೂವ್ ಆಯ್ತು. ಬ್ಯಾಕ್ ಟು ನಾರ್ಮಲ್. ನೋಡಿ ಗೈಸ್, ಬಿರಿಯಾನಿ ರೆಡಿ ಆಯ್ತು. ಮಮ್ಮಿ ತೋರಿಸಿ ಮಮ್ಮಿ. ಟಂಟನ ವೆಜ್ ಬಿರಿಯಾನಿ ರೆಡಿ. ಗೈಸ್, ಸೇವ್ ಪೂರಿ ಚಾಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮಗೆ ಸ್ವಲ್ಪ ಏನಾದರೂ ಕ್ರೇವಿಂಗ್ ಆಗ್ತಿತ್ತು, ಚಟ್ಪಟ ತಿನ್ನಬೇಕು ಅಂತ, ಅದಕ್ಕೋಸ್ಕರ ಚಾಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಬಂತು. ಆ್ಯಕ್ಚುಲಿ ನಾವು ಸೇವ್ ಪೂರಿ ಕೇಳಿದ್ರೆ ಪಾನಿಪುರಿ ಕೊಟ್ಟು ಇದೇ ಸೇವ್ ಪೂರಿ ಇಲ್ಲಿರೋದು ಅಂತ ಅಂದರು, ಬಟ್ ಟೇಸ್ಟಿ ಇದೆ, ಹಂಗಾಗಿ ಎಕ್ಸ್ಕ್ಯೂಸ್ಡ್. ಓಕೆ ನೋಡಿ, ಮತ್ತೆ ಕೆಲಸದಿಂದ ಬ್ರೇಕ್ ತಗೊಂಡ್ ಬಂದಿದ್ದಾರೆ. ಬ್ರೇಕ್ ಅಲ್ಲಿ ಮುಗೀತಾ? ಓಕೆ, ಲಾಗ್ ಆಫ್ ಮಾಡಿದ್ದಾರೆ. ನೈಸ್. ಟರ್ನ್ ಟು ಜಿಮ್ ಗೈಸ್. ನೋಡಿ, ರಿಟರ್ನ್ ಆದ್ರು ಜಿಮ್ಗೆ. ಹಾಯ್ ಗೈಸ್, ಇವತ್ತು ನಾವು ಅಮ್ಮ ಮತ್ತೆ ಅಕ್ಕ ಜೊತೆ ವುಡ್ ಯು ರಾದರ್ ಆಡ್ತಿದೀವಿ. ಸೊ ವುಡ್ ಯು ರಾದರ್ ಅಂದ್ರೆ ನಾನು 3 ಸಿಚುವೇಶನ್ಸ್ ಕೊಡ್ತೀನಿ. 2 ಸಿಚುವೇಶನ್ಸ್ ಕೊಡ್ತೀನಿ. ಇದನ್ ಮಾಡ್ತೀರಾ ಅಥವಾ ಅದನ್ನ ಅಂತ. ಸೊ ದಿಸ್ ಆರ್ ದ್ಯಾಟ್ ಅಂತ. ಸರಿನಾ? ಅದ್ರಲ್ಲಿ ನೀವು ಚೂಸ್ ಮಾಡ್ಬೇಕು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಯಾಕೆ ಅಂತ. ಓಕೆ ಓಕೆ. ಫಸ್ಟ್ ಕ್ವೆಶ್ಚನ್. ವುಡ್ ಯು ರಾದರ್ ಈಟ್ ಬೆಣ್ಣೆ ದೋಸೆ ಓನ್ಲಿ ಆಟ್ ಗುರು ಕೊಟ್ರೇಶ್ವರ್ ಆರ್ ವಸಂತ ಬೆಣ್ಣೆ ದೋಸೆ? ಫಸ್ಟ್ ಮಾವ್ ಯಾವ್ದು ತಿಂತೀರಾ? ನಾನು ಗುರು ಕೊಟ್ರೇಶ್ವರ್. ಗುರು ಕೊಟ್ರೇಶ್ವರ್. ನೀನಕ್ಕ? ಸೇಫ್ ಗುರು ಕೊಟ್ರೇಶ್ವರ್. ಯಾಕೆ? ಯಾಕೆ ಅಂದ್ರೆ ಅದು ಫಸ್ಟ್ ಇನ್ನೊಂದ್ ಹೇಳ್ದಲ್ಲ, ಅದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಬಟರ್ ಹಾಕ್ತಾರ, ನಂಗೆ ಇಷ್ಟ ಆಗಲ್ಲ, ಅದಕ್ಕೆ. ನಂಗೆ ಚಟ್ನಿ ಇಷ್ಟ ಗುರು ಕೊಟ್ರೇಶ್ವರ್, ಅದಕ್ಕೆ. ಓಕೆ, ಡನ್. ಸೆಕೆಂಡ್. ವುಡ್ ಯು ರಾದರ್ ಶಾಪ್ ಓನ್ಲಿ ಆಟ್ ಮ್ಯಾಕ್ಸ್ ಆರ್ ಓನ್ಲಿ ಆಟ್ ಝೂಡಿಯೋ? ನೀವು ಲೈಫ್ ಲಾಂಗ್ ಓನ್ಲಿ ಮ್ಯಾಕ್ಸ್ ಅಲ್ಲಿ ಪರ್ಚೇಸ್ ಮಾಡ್ಬೋದು, ಇಲ್ಲ ಓನ್ಲಿ ಝೂಡಿಯೋ ಅಲ್ಲಿ ಮಾಡ್ಬೋದು. ಒಂದ್ ಚೂಸ್ ಮಾಡಿ. ಮ್ಯಾಕ್ಸ್. ಐ ಥಿಂಕ್ ನಾನು ಝೂಡಿಯೋ ಚೂಸ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡಿ. ಮ್ಯಾಕ್ಸ್ ಎದಕ್ಕಂದ್ರೆ ನಂಗೆ ಅಲ್ಲಿ ಸ್ವಲ್ಪ ಡಿಸೈನರ್ ಜಾಸ್ತಿ ಬರುತ್ತೆ ಅನ್ಕಂತೀನಿ. ಅದು ಅಲ್ಲದೆ ಮತ್ತೆ ಸೈಜ್ ವೈಸ್ ತುಂಬಾ ಪರ್ಫೆಕ್ಟ್ ಇರ್ತವೆ, ಅದಕ್ಕೆ. ನಾನು ಝೂಡಿಯೋ ಯಾಕೆ ಅಂದ್ರೆ ಅವರು ಸ್ವಲ್ಪ ವೆಸ್ಟ್ ಸೈಡು ಝಾರಾ ಇವುದೆಲ್ಲ ಡಿಸೈನ್ಸ್ ತರ್ತಾರಲ್ಲ, ಟ್ರೆಂಡಿ ಡಿಸೈನ್ಸ್, ಯೂತಿಗೆ ಒಳ್ಳೆ ಸೂಟ್ ಆಗುತ್ತೆ, ಅದಕ್ಕೆ. ಓಕೆ, ಸೊ ಮ್ಯಾಕ್ಸ್ ಸ್ವಲ್ಪ ಓಲ್ಡರ್ ಜನರೇಷನ್ಸ್ಗೂ ಜಾಸ್ತಿ ಪ್ರಿಫರಬಲ್ ಇರುತ್ತೆ, ಎಥ್ನಿಕ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಝೂಡಿಯೋ ಸ್ವಲ್ಪ ಜಾಸ್ತಿ ಯೂತಿಗೆ ಚೆನ್ನಾಗಿ ಅಂತ. ಓಕೆ, ನೆಕ್ಸ್ಟ್. ವುಡ್ ಯು ರಾದರ್ ಸ್ಪೆಂಡ್ ಆನ್ ಈವ್ನಿಂಗ್ ಆಟ್ ಗ್ಲಾಸ್ ಹೌಸ್ ಆರ್ ಕುನ್ವಾಡ್ ಕೆರೆ? ಒಂದ್ ಈವ್ನಿಂಗ್ ನೀವು ಸ್ಪೆಂಡ್ ಮಾಡ್ಬೇಕಂದ್ರೆ ಗ್ಲಾಸ್ ಹೌಸ್ ಹೋಗಕ್ ಇಷ್ಟಪಡ್ತಾರೆ, ಕುನ್ವಾಡ್ ಕೆರೆನಾ? ಕೆರೆ. ಸನ್ಸೆಟ್ ನೋಡಕ್ ಮಜಾ ಬರುತ್ತೆ. ಓಪನ್ ಗಾಳಿ, ಅಲ್ಲಿ ಹತ್ರ ಒಂದು ಸನ್ರೈಸ್ ಮಾರ್ನಿಂಗ್ ಆಗೋಗುತ್ತೆ, ಸನ್ಸೆಟ್ ನೋಡಕ್ ಮಜಾ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ವುಡ್ ಯು ರಾದರ್ ಗೋ ಟು ಮೋರ್? ಸರಿ, ಎವ್ರಿ ವೀಕೆಂಡ್ ನೀವು ಮೋರ್ ಹೋಗ್ಬೇಕು, ಸರಿ? ಇಲ್ಲ ಅಂದ್ರೆ ಗ್ರಾಸರೀಸಿಗೆ, ಇಲ್ಲ ಎವ್ರಿ ವೀಕೆಂಡ್ ನೀವು ಲೋಕಲ್ ಮಾರ್ಕೆಟಿಗೆ ಹೋಗ್ಬೇಕು. ಮೋರ್. ನೀನು? ಲೋಕಲ್ ಮಾರ್ಕೆಟ್. ಎಕ್ಸ್ಪ್ಲೇನ್ ಮಾಡಿ. ಈಗ ಇಬ್ರು ಬೇರೆ ಬೇರೆ ಆನ್ಸರ್ ಹೇಳ್ತೀರಿ. ತಿರ್ಗಕ್ ಮಜಾ ಬರುತ್ತೆ ನನಗೆ, ಅದಕ್ಕೆ. ನನಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ಕಿಚಿ ಕಿಚಿ ಗಲೀಜ್ ನನಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಮೋರ್ಗೆ ಹೋಗಕ್ಕೆ ಇಷ್ಟಪಡ್ತೀನಿ. ನೀವು ಸ್ವಲ್ಪ ಮಾಲ್ ಟೈಪ್ ಪರ್ಸನ್, ನಾನ್ ಸ್ವಲ್ಪ ಚಿಕ್ಕಪೇಟೆ ಟೈಪ್ ಪರ್ಸನ್. ನೆಕ್ಸ್ಟ್. ವುಡ್ ಯು ರಾದರ್ ಓನ್ಲಿ ಟ್ರಾವೆಲ್ ಬೈ ಸ್ಕೂಟಿ ಹೋಲ್ ಲೈಫ್ ಆರ್ ಓನ್ಲಿ ಬೈ ಆಟೋ ಹೋಲ್ ಲೈಫ್? ವುಡ್ ಯು ರಾದರ್? ಗೊತ್ತಾಯ್ತು. ನೀವು ಆಟೋ ಇಂದಾನೆ ಫುಲ್ ಲೈಫ್ ಟ್ರಾವೆಲ್ ಮಾಡ್ತೀರಾ, ಸ್ಕೂಟಿ ಪ್ರಿಫರ್ ಮಾಡ್ತೀರಾ? ಇನ್ನು ಆಟೋ ಚೂಸ್ ಮಾಡಿದ್ರೆ ನಿಮಗೆ ಸ್ಕೂಟಿ ಲೈಫ್ ಲಾಂಗ್ ಯೂಸ್ ಮಾಡಕ್ ಸಿಗಲ್ಲ, ಸ್ಕೂಟಿ ಚೂಸ್ ಮಾಡಿದ್ರೆ ಲೈಫ್ ಲಾಂಗ್ ಆಟೋ ಯೂಸ್ ಮಾಡಕ್. ಸ್ಕೂಟಿ. ಆಟೋ ಇರ್ಲಿಲ್ಲ ಅಂದ್ರೆ ಓಕೆನಾ? ಆಟೋ ಇಲ್ಲ ಅಂದ್ರೆ ಓಕೆ ಸ್ಕೂಟಿಯಲ್ಲಿ, ಎದಕ್ಕಂದ್ರೆ ಅದು ನಮ್ ಕಂಫರ್ಟ್ ಇರುತ್ತೆ. ಆಟೋ ಆದ್ರೆ ಕೆಲವೊಂದು ಇದಕ್ಕೆ ಸೂಟ್ ಆಗಲ್ಲ ಹೋಗಕ್ಕೆ, ಅದಕ್ಕೋಸ್ಕರ ಸ್ಕೂಟಿ. ಓಕೆ. ವುಡ್ ಯು ರಾದರ್ ನೆವರ್ ಲೀವ್ ದಾವಣಗೆರೆ ಆರ್ ಗೆಟ್ ಟು ಟ್ರಾವೆಲ್ ದ ವರ್ಲ್ಡ್ ಬಟ್ ನೆವರ್ ಕಮ್ ಬ್ಯಾಕ್ ಟು ದಾವಣಗೆರೆ? ಅಂದ್ರೆ ನೀವು ಯಾವತ್ತು ದಾವಣಗೆರೆ ಬಿಟ್ಟು ಹೋಗಕ್ ಆಗಲ್ಲ, ಇಲ್ಲ ಅಂದ್ರೆ ಈ ದಾವಣಗೆರೆ ಬಿಟ್ಟು ವರ್ಲ್ಡ್ ಎಲ್ಲ ಸುತ್ತಬಹುದು, ಅದೇ ಯಾವತ್ತು ವಾಪಸ್ ತಿರುಗಿ ದಾವಣಗೆರೆಗೆ ಬರಕ್ ಆಗಲ್ಲ. ವಾಪಸ್ ತಿರುಗಿ ದಾವಣಗೆರೆ ಬಂದಿಲ್ಲ ಅಂದ್ರೂ ನಡೆಯುತ್ತೆ. ನಂಗೆ ಅರ್ಥ ಆಗ್ಲಿಲ್ಲ ಏನು. ನೀವು ಒಂದ್ಸತಿ ದಾವಣಗೆರೆ ಬಿಟ್ರೆ ನೀವು ವಾಪಸ್ ಬರಕ್ ಆಗಲ್ಲ, ಹೊರಗ್ ತಿರುಗ್ತೀರಾ ಅಂದ್ರೆ. ಇಲ್ಲಾದ್ರೆ ನೀವು ದಾವಣಗೆರೆಲೆ ಲೈಫ್ ಲಾಂಗ್ ಇರ್ಬೇಕು. ಏನ್ ಪ್ರಿಫರ್ ಮಾಡ್ತೀರಾ? ನಾನು ಎರಡು ಆಪ್ಷನ್ ಒಪ್ಪಲ್ಲ. ಇದು ಒಂದ್ ಮಾಡ್ಲೇಬೇಕು. ವುಡ್ ಯು ರಾದರ್ ಇದು ಲೈಫ್ ಲಾಂಗ್ ಇಲ್ಲೇ ಇರ್ಬೇಕಂತ ಅಲ್ಲ,
ಎಲ್ಲಿ ಫ್ಯಾಮಿಲಿ ಇರುತ್ತೆ ಅಲ್ಲಿ. ಅದಕ್ಕೆ ಸೆಕೆಂಡ್ ಆಪ್ಷನ್ ಬೆಟರ್. ಲೈಫ್ Second ಲಾಂಗ್ ದಾವಣಗೆರೆಗೆ ಬಂದಿಲ್ಲ ಅಂದ್ರೆ ನಡೆಯುತ್ತೆ. ನಮ್ಮೂರ್ ಸೆಂಟಿಮೆಂಟ್ಸ್ ಇದೆ, ಆದ್ರೆ ಕರಿಯರು ಲೈಫ್ ಎಲ್ಲಾನು ಆಚೆನೆ ಇದೆ. ದಾವಣಗೆರೆಯಲ್ಲೇ ಇರಕ್ ಆಗಲ್ಲ. ಅಲ್ಲ ಅದಕ್ಕೆ ನಾವು ಬರಕ್ಕಾಗಲ್ಲ ದಾವಣಗೆರೆಗೆ. ಫ್ಯಾಮಿಲಿ ಕರ್ಕೊಂಡು ಎಲ್ಲರೂ ಹೋಗ್ಬೋದಾ? ನೆಕ್ಸ್ಟ್, ವುಡ್ ಯು ರಾದರ್ ಹ್ಯಾವ್ ಡಿನ್ನರ್ ಔಟ್ಸೈಡ್ ಎವ್ರಿ ಸಂಡೇ ಆರ್ ಮೇಕ್ ಎವ್ರಿ ಒನ್ಸ್ ಫೇವ್ರೇಟ್ ಫುಡ್ ಅಟ್ ಹೋಮ್ ಎವ್ರಿ ಸಂಡೇ? ನೀವು ಎವ್ರಿ ಸಂಡೇ ಆಚೆ ಹೋಗೋದ್ ಪ್ರಿಫರ್ ಮಾಡ್ತೀರಾ ಲೈಫ್ ಲಾಂಗು, ಇಲ್ಲ ಎವ್ರಿ ಸಂಡೇ ಫೇವ್ರೇಟ್ ಫುಡ್ ನ ಮನೆಯವ್ರ ಜೊತೆ ಸೇರಿ ಮನೆಯಲ್ಲಿ ಮಾಡೋದ್ ಪ್ರಿಫರ್ ಮಾಡ್ತೀರಾ? ಎವ್ರಿ ಸಂಡೇ ಹೊರ ಹೋಗೋದ್ ಪ್ರಿಫರ್ ಮಾಡ್ತೀನಿ. ಸೇಮ್ ಪಿಂಚ್. ಮನೆಯವ್ರ ಜೊತೆ ಸೇರಿ ಬಾಕಿ ದಿನಗಳಲ್ಲೂ ಮಾಡ್ಬೋದು. ಕರೆಕ್ಟ್. ಅದಕ್ಕೆ ಸ್ಪೆಷಲ್ ವೀಕ್ ವರ್ಕಿಂಗ್ ಅವರ್ಸ್ ಅಲ್ಲಿ ಕಷ್ಟ, ಅದಕ್ಕೆ ಸಂಡೇ ಶೂಟ್ ಕೊಡ್ಬೇಕು. ಇಟ್ಸ್ ಅ ವೆಕೇಶನ್ ಡೇ. ಓಕೆ. ನೆಕ್ಸ್ಟ್, ನೀವು ಒಂದಿನ ಪೂರ್ತಿ SS ಮಾಲಿಗೆ ಹೋಗಿ ಶಾಪಿಂಗ್ ಮಾಡಕ್ ಪ್ರಿಫರ್ ಮಾಡ್ತೀರಾ, ಏನ್ ಒಂದಿನ ಪೂರ್ತಿ ಅದೇ ಮನಿನ ಊಟದ ಮೇಲೆ ಸ್ಪೆಂಡ್ ಮಾಡಕ್ ಇಷ್ಟ ಪಡ್ತೀರಾ? ಜೋರಾಗಿ ಹೇಳ್ರಿ. ಶಾಪಿಂಗ್ ಮಾಡಕ್ ಇಷ್ಟಪಡ್ತೀನಿ. ಊಟ ನಮ್ಗೆ ಸ್ಟ್ರೀಟ್ ಅಲ್ಲಿ ತಿಂದ್ರು ನಡೀತದೆ. ಶಾಪಿಂಗ್ ಇಂಪಾರ್ಟೆಂಟ್. ಒಂದ್ ಸಮೋಸ ತಗೊಂಡು ತಿಂದು ಬಂದು ಓಕೆ ಡನ್. ಒಂದ್ ಕಟಿಂಗ್ ಚಾಯ್ ಕುಡ್ದು ಬಂದ್ರು ಓಕೆ. ಕರೆಕ್ಟ್. ಆದ್ರೆ ಮಾಲ್ ಟ್ರೆಂಡಿ ಡಿಸೈನ್ಸ್ ಬಿಡಕ್ಕಾಗಲ್ಲ. ಸ್ವಲ್ಪ ಹಾಕೊಂಡ್ ನೋಡಿ ಆ ಒಂದು ವಾವ್ ಮಿರರ್ ಸೆಲ್ಫೀಸ್ ತಗೊಂಡು ಡ್ರೆಸ್ಸಿಂಗ್ ರೂಮ್ ಜೊತೆ ರೊಮ್ಯಾಂಟಿಸೈಸ್ ಮಾಡಿ ನಮ್ಮನ್ನ ನಾವು, ಅದು ಮಜಾನೇ ಬೇರೆ. ಓಕೆ. ನೆಕ್ಸ್ಟ್, ಅನ್ಲಿಮಿಟೆಡ್ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ ಬೇಕಾ ಅಥವಾ ಅನ್ಲಿಮಿಟೆಡ್ ಫ್ರೆಶ್ ಕೋಕೋನಟ್ ವಾಟರ್ ಬೇಕಾ ದಾವಣಗೆರೆ ಹೀಟ್ ಅಲ್ಲಿ? ಕೋಕೋನಟ್ ವಾಟರ್ ಎನಿ ಟೈಮ್. ಹೆಲ್ತ್ ಇಸ್ ವೆಲ್ತ್. ಜ್ಯೂಸ್ ಶುಗರು ಅವೆಲ್ಲ ಒಳ್ಳೇದು ಅಲ್ಲ, ಅದು ಇಷ್ಟನೂ ಎನಿ ಟೈಮ್. ಓಕೆ. ನಿಮ್ಮ ಫೇವ್ರೆಟ್ ರೆಸ್ಟೋರೆಂಟ್ ಅಲ್ಲಿ ತಿಂಗಳಿಗೆ ಒಂದ್ಸರಿ ಹೋಗೋದ್ ಪ್ರಿಫರ್ ಮಾಡ್ತೀರಾ ಅಥವಾ ವಾರಕ್ಕೆ ಒಂದ್ಸರಿ ಹೊಸ ರೆಸ್ಟೋರೆಂಟ್ ಎವ್ರಿ ಟೈಮ್ ಹೋಗೋದ್ ಪ್ರಿಫರ್ ಮಾಡ್ತೀರಾ? ವಾರಕ್ಕೊಂದ್ಸರಿ ಹೊಸ ರೆಸ್ಟೋರೆಂಟ್. ವಾರಕ್ಕೆ ಒಂದ್ಸರಿ ಹೊಸ ರೆಸ್ಟೋರೆಂಟ್. ಸೇಮ್ ರೆಸ್ಟೋರೆಂಟಿಗೆ ಹೋಗಿ ಸೇಮ್ ಟೇಸ್ಟ್ ಮಾಡೋದಕ್ಕಿಂತ ಬೇರೆ ಆಮೇಲೆ ಟೇಸ್ಟ್ ಅಷ್ಟೇ ಅಲ್ಲ, ಟೇಸ್ಟ್ ಅಲ್ಲ, ಅದು ಬೇರೆ ಬೇರೆ ಪ್ಲೇಸ್ ಕೂಡ ಮೆಮರೀಸ್ ಕ್ರಿಯೇಟ್ ಮಾಡ್ಬೇಕು. ಬೇರೆ ಬೇರೆ ಪ್ಲೇಸ್ ಅಲ್ಲೇ ಹೋಗಿ ಒಂದೇ ಜಾಗದ. ನಮ್ಗೇನ್ ವಯಸ್ಸಾಗಿಲ್ಲ, ಸೊ ನಾವು ಬೇರೆ ಬೇರೆ ವಯಸ್ಸಾಗೋದಲ್ಲ, ಹಂಗ ಒಂದೇ ಜಾಗದ ತಿನ್ನಂಗಿದ್ರೆ ಮನೇಲಿ ತಿನ್ಬೋದಲ್ಲ. ಹೋಗ್ಬೇಕು. 7 crore. ಓಕೆ. ನೆಕ್ಸ್ಟ್, ಲೈಫ್ ಲಾಂಗ್ ಫ್ರೀ ಗ್ರಾಸರಿ ಸಿಗ್ಬೋದು ಇಲ್ಲ ಲೈಫ್ ಲಾಂಗ್ ಫ್ರೀ ಪೆಟ್ರೋಲ್ ಸಿಗ್ಬೋದು, ಚೂಸ್ ಮಾಡಿ. ಗ್ರಾಸರಿ. ಪೆಟ್ರೋಲ್ ನೋಡು, ನಂದ ಪ್ರಕಾರ ಲೈಫ್ ಲಾಂಗ್ ಫ್ರೀ ಗ್ರಾಸರಿ ಸಿಕ್ಕರೆ ಪೆಟ್ರೋಲ್ ಏನು, ನಾವೇನ್ ದಿನ ಬೆಳಿಗ್ಗೆ ಹೊರಗಡೆ ತಿರ್ಗ್ಬೇಕಾಗಿದೆ. ಗ್ರಾಸರಿ ಮನೇಲಿ ಇತ್ತಂದ್ರೆ ನಾವ್ ಯಾಕೆ ಆಚೆ ಹೋಗೋಣ? ದಿನ ಆಚೆ ಹೋಗ್ಬೇಕಂದ್ರೆ ಪೆಟ್ರೋಲ್ ಬೇಕು. ಅದೇ ಗ್ರಾಸರಿನ ಎಲ್ಲ ಮನೆಗ್ ಬಂದ್ಬಿಟ್ಟೈತೆ ಅಂದ್ರೆ ನಾವ್ ದಿನ ಹೋಗೋದೇ ಇಲ್ಲ. ಯಾವಾಗ ಒಂದ್ಸರಿ ಹೋಗೋದಕ್ಕೆ ಯಾಕೆ ಪೆಟ್ರೋಲಿಗೆ ಇದ್ ಮಾಡ್ಬೇಕು? ನಾವು ದುಡ್ಡು ಕೊಟ್ಟು ಹೋಗೋಣ ಅವಾಗ. ನಾನ್ ಪೆಟ್ರೋಲ್ ಸ್ಟಾಕ್ ಏನಾರು ಲೈಫ್ ಲಾಂಗ್ ಫ್ರೀ ಬಂತಂದ್ರೆ ನಾನು ಅಂಬಾನಿನೂ ಬೀಟ್ ಮಾಡ್ಬಿಡ್ತೀನಿ. ಅವಾಗ ಗ್ರಾಸರಿಗೆ ದುಡ್ಡು ಕೊಡಕ್ ಬೇಜಾರಾಗಲ್ಲ. ಅಂದ್ರೆ ಸುತ್ತಬಹುದು ತುಂಬಾ ಅಂತ. ಯಾಕಂದ್ರೆ ಪೆಟ್ರೋಲ್ ನ ಸುತ್ತಬಹುದು ಫ್ರೀ ಇದ್ರೆ. ಪೆಟ್ರೋಲ್ ನ ಸ್ಟಾಕ್ ಮಾಡಿ ಸೆಲ್ ಮಾಡ್ಬೋದು. ನನಗೆ ಫ್ರೀ ಇಲ್ಲ, ನೀವು ಸೆಲ್ ಮಾಡಕ್ ಬರಲ್ಲ. ಗ್ರಾಸರೀಸ್ ಇರ್ಲಿ ಪೆಟ್ರೋಲ್ ಇರ್ಲಿ, ನೀವು ನಿಮಗೆ ಯೂಸ್ ಮಾಡೋಷ್ಟು ಅನ್ಲಿಮಿಟೆಡ್ ಇದೆ. ಸೆಲ್ ಮಾಡಕ್ ಅನ್ಲಿಮಿಟೆಡ್ ಸುತ್ತಬಹುದು. ಅದಾದ್ಮೇಲೆ ಐ ಕ್ಯಾನ್ ಕೀಪ್ ಸ್ಟಾಕ್ ಆಫ್ ಪೆಟ್ರೋಲ್ ಎಮರ್ಜೆನ್ಸೀಸ್ ಅಲ್ಲಿ. ಐ ಥಿಂಕ್ ಪೆಟ್ರೋಲ್. ಊಟಕ್ಕೆಲ್ಲ ದುಡ್ಡು ಕೊಡೋದು ಓಕೆ, ಫಾರ್ಮರ್ಸ್ಗೆ ದುಡ್ಡು ಕೊಡ್ಬೇಕು ಫ್ರೀ ಅಲ್ಲ ಅಂತ. ಫ್ರೀ ಅಲ್ಲ, ಗೌರ್ಮೆಂಟ್ ಇದು ಮಾಡುತ್ತಲ್ಲ, ಅವ್ರು ಫ್ರೀ. ಅವ್ರು ಗೌರ್ಮೆಂಟ್ ತಗೊಂಡ್ಬಿಟ್ಟು ನಮಗೆ ಫ್ರೀ ಕೊಡ್ತಾರೆ. ಯಾರು ರೈತರಿಂದ ಫ್ರೀ ತಗೊಳಲ್ಲ, ಅವ್ರಿಗೆ ಕಾಸು ಕೊಟ್ಟು ತಗಂತಾರೆ, ಆಮೇಲೆ ಫ್ರೀ ಕೊಡ್ತಾರೆ. ಇದು ಸ್ಪೆಸಿಫಿಕ್ ಆಗಿ ನಮಗ್ ಮಾತ್ರ ಫ್ರೀ ಸಿಗುತ್ತೆ ಅಂದಿದ್ದು. ಸೊ ಓಕೆ, ಒಬ್ರು ಗ್ರಾಸರಿ ಆದ್ರೆ ಒಬ್ರು ಪೆಟ್ರೋಲ್, ಎರಡೂ ಇರ್ಲಿ. ಹೆಂಗಿದ್ರು ಸೇಮ್ ಫ್ಯಾಮಿಲಿ ನಾವು. ಓಕೆ. ವುಡ್ ಯು ರಾದರ್ ಡೂ ಆಲ್ ಯೋರ್ ಶಾಪಿಂಗ್ ಇನ್ ದಾವಣಗೆರೆ once a week or go to Bengaluru once a month? Go to Bengaluru once a month. Same answer. ಗೈಸ್, ನಮ್ ದಾವಣಗೆರೆಯಲ್ಲಿ ಸ್ವಲ್ಪ ಜುಡಿಯೋ, ಮ್ಯಾಕ್ಸ್, ಸ್ಟೈಲ್ ಯೂನಿಯನ್, ಅನ್ಲಿಮಿಟೆಡ್
ಎಲ್ಲ ಇದಾವೆ. ಅಲ್ಲ, ಅಲ್ಲ. ಸ್ಟಾರು, ಯೂಸ್ಟಾ ಆಮೇಲೆ ಇದು ವ್ಯಾನ್ ಯೂಸನು ಇದೆ, ಅಲೆನ್ ಸೋಲಿನೂ ಇದೆ. ಎಲ್ಲ ಇದಾವೆ. ಆದ್ರೆ Options limited ಇರ್ತವೆ. ಇವೆಲ್ಲ ಇಷ್ಟೆಲ್ಲ ಇದ್ರೂ ಆಪ್ಷನ್ಸ್ ಲಿಮಿಟೆಡ್ ಇದೆ. ಮತ್ತೆ ಸ್ಟಾಕ್ ಏನ್ ಬೇರೆ ಕಡೆ ಬರುತ್ತೆ, ಅದು ಇಲ್ಲಿ ಬರಕ್ ಟೈಮ್ ತಗೊಳುತ್ತೆ. ಅದ್ ಆಕ್ಚುಲಿ ಸ್ವಲ್ಪ ಫಿಕ್ಸ್ ಮಾಡ್ಬೇಕು, ದಟ್ ಸ್ಟ್ಯಾಂಡರ್ಡ್ ಆಗಿ. ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ಜೈ. ಫ್ರೀ ಬಸ್ ಐತಲ್ಲ, ಬೆಂಗಳೂರಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತೀವಿ ನಾವು. ಅಂದೆ ಗಾಯ್ಸ್ ಮಾಡಿಲ್ಲ ಆತರ, ಇರ್ತಿದ್ರೆ ಆಪ್ಷನ್ ಮಾಡ್ತಿದ್ರು ಅಂತಿರೋದು. Yes. ನಾವು ಯಾವ್ದೇ ಒಂದು ನಿಮಗೆ ಫೆಸಿಲಿಟಿ ಕೊಡ್ಲಿ ಗವರ್ಮೆಂಟ್, ಅದನ್ನ ಯಾವತ್ತು ಮಿಸ್ಯೂಸ್ ಮಾಡಬಾರ್ದು. Correct. ನೆಕ್ಸ್ಟ್ ಇದು ಲಾಸ್ಟ್ ಕ್ವೆಶನ್, ಓಕೆನಾ? ಹ್ಮ್. 1 full ಡೇ ವಿತೌಟ್ ಟ್ರಾಫಿಕ್ ನೀವು ಸುತ್ತಾಡ್ಬೋದು, ಇಲ್ಲ 1 full ಡೇ ನಿಮಗ್ ಎಲ್ಲೋದ್ರು ನಿಮಗ್ ಫ್ರೀ ಪಾರ್ಕಿಂಗ್ ಸಿಗುತ್ತೆ. 1 full day ವಿತೌಟ್ ಟ್ರಾಫಿಕ್ ಸುತ್ತಾಡ್ಬೋದು. ನಾನು ಯಾಕೆ? ಯಾಕೆ ಅಂದ್ರೆ ಟ್ರಾಫಿಕ್ ಇಲ್ದಂಗ್ ಸುತ್ತಾಡೋದ್ ಮುಖ್ಯ. ಪಾರ್ಕಿಂಗ್ ಏನ್ ನಾವು ನಿಲ್ಸೇಬೇಕು, ಅಲ್ಲಿ ಇದು ಮಾಡ್ಲೇಬೇಕಂತಲ್ಲ, ಪಾರ್ಕಿಂಗ್ ನೆಸೆಸಿಟಿ ಇರಲ್ಲ. ನೀವು ಟ್ರಾಫಿಕ್ ಇಲ್ದಂಗ್ ಮೂವ್ ಆಗ್ತಾ ಇದ್ನಂದ್ರೆ ಆರಾಮಾಗಿ ಹೋಗ್ಬಿಡ್ತೀವಲ್ಲ, ನಾವು ಪಾರ್ಕಿಂಗ್ ಯಾಕೆ ಅಲ್ಲಿ ಇಲ್ಲಿ ನಿಲ್ಸಕ್ ಹೋಗೋಣ? ಕರೆಕ್ಟ್. ಸೇಮ್ Correct. ಎಕ್ಸ್ಪ್ಲನೇಷನ್. ದಟ್ ವಾಸ್ ಇಟ್ ಗೈಸ್. ನಮ್ 15 ವುಡ್ ಯು ರಾದರ್ ಕ್ವೆಶನ್ಸ್ ದಾವಣಗೆರೆ ಎಡಿಷನ್ ಮುಗೀತು. ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಈ ತರಾನೇ ಫನ್ ಚಾಲೆಂಜಸ್ ಅಂಡ್ ವಿಡಿಯೋಸ್ಗೋಸ್ಕರ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಯಾವ್ದಾದ್ರು ಫೇವ್ರೆಟ್ ಪಾರ್ಟ್ ಇದ್ರೆ ಅದನ್ನ ಹೇಳಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದನ್ನ ಶೇರ್ ಮಾಡಿ. ಇದನ್ನೇ ಹೇಳ್ತಾ ನಿಮ್ಮೆಲ್ಲರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್, ನಮಸ್ಕಾರ.